ಸಾಲ ಬಾಧೆಗೆ ಹೆದರಿ ರೈತ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಂಡ್ಯ ಬಿಹಟ್ಟ ಗ್ರಾಮದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಮೃತರ ಮನೆಗೆ ಸಚಿವ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಇವರ ಜೊತೆಗೆ ಬಿವೈ ವಿಜೇಂದ್ರ ಕೂಡ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಸಾಲ ಬಾಧೆಗೆ ಹೆದರಿ ರೈತ ದಂಪತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಮಂಡ್ಯದ ಬಿಹಟ್ಟ ಗ್ರಾಮದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಮೃತರ ಮನೆಗೆ ಸದ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿವೈ ವಿಜೇಂದ್ರ ಕೂಡ ಈ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಕುಟುಂಬದ ನೋವನ್ನ ಇಬ್ಬರೂ ನಾಯಕರು ಕೂಡ ಕೂತು ಆಲಿಸಿದ್ದಾರೆ. ವೈಯಕ್ತಿಕವಾಗಿ 2 ಲಕ್ಷ ನೆರವನ್ನ ಇಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡೆದು ಇಬ್ಬರೂ ನಾಯಕರು ಕೂಡ ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜೇಂದ್ರ ಇವತ್ತು ಕೆಆರ್ಎಸ್ ಡ್ಯಾಂಗೆ ಹೋಗಬೇಕಿತ್ತು. ಮತ್ತೊಂದು ಕಡೆಗೆ ಈಗ ಕೇಂದ್ರ ಸಚಿವ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಊರಲ್ಲಿರೋದ್ರಿಂದ ಈ ಮಂಡ್ಯದಲ್ಲಿ ರೈತರು ಈ ಒಂದು ಸಾಲ ಬಾಧೆಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಕರ್ನಾಟಕದಲ್ಲಿ ಈ ಒಂದು ಕಾವೇರಿ ಕಿಚ್ಚು ಈ ಒಂದು ಬದಲಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡಿರೋದನ್ನು ಗಮನಿಸಿ ಅವರ ಮನೆಗೆ ವಿಸಿಟ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಬಿಹಟ್ಟ ಗ್ರಾಮದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಸೊ ಯಾವ ತರದ ಸಾಲ ಬಾಧೆ ಅದು ಹೆಂಗ್ ಮಾಡ್ಕೊಂಡಿದ್ರು, ಯಾವ ಸಂದರ್ಭದಲ್ಲಿ ಮಾಡ್ಕೊಂಡಿದ್ರು, ಸೊ ಯಾರ ದುಡ್ಡು ಕೊಟ್ಟವರು, ಏನು ಸ್ಥಿತಿಗತಿ ಇತ್ತು, ಜೊತೆಗೆ ಆ ಕುಟುಂಬದ ಪರಿಸ್ಥಿತಿ ಹೆಂಗಿದೆ, ಸೊ ಇಬ್ರು ಗಂಡ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಮಕ್ಕಳಿದಾರ, ಜೊತೆಗೆ ಹಿರಿಯರು ವೃದ್ಧರು ಯಾರಿದ್ದಾರೆ ಎಂಬ ವಿಚಾರದಲ್ಲಿ ಇವತ್ತು ಮೃತರ ಮನೆಗೆ ಕುಮಾರಸ್ವಾಮಿ ಅವರು ಮತ್ತೆ ವಿಜಯೇಂದ್ರ ಇಬ್ಬರೂ ಕೂಡ ನಾಯಕರು ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕುಟುಂಬದ ನೋವನ್ನು ಕೂಡ ಆಲಿಸಿದ್ದಾರೆ. ಮುಂದೇನ್ ಗತಿ, ಮಕ್ಕಳಿದ್ರೆ ಮಕ್ಕಳ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಏನ್ ಮಾಡಬೇಕು, ವೃದ್ಧರ ಇದ್ರೆ ಅವರ ಪ್ರತಿದಿನದ ಊಟ ಆಗಿರ್ಬೋದು, ನೋಡ್ಕೊಳ್ಳೋದು ವ್ಯವಸ್ಥೆ, ಇದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಸಾಲ ಬಾಧೆ, ಎಷ್ಟು ಸಾಲ ಇದೆ, ಯಾವುದಕ್ಕಾಗಿ ಸಾಲ ಮಾಡ್ಕೊಂಡಿರೋದು, ಯಾರು ಸಾಲ ಕೊಟ್ಟಿದ್ರು, ಎಲ್ಲ ವಿಚಾರದಲ್ಲಿ ಕುಟುಂಬದ ನೋವನ್ನು ಆಲಿಸಿದ್ದಾರೆ ಇಬ್ರು ನಾಯಕರು ಕೂಡ. ವೈಯಕ್ತಿಕವಾಗಿ 2 ಲಕ್ಷ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ನೆರವು ಕೂಡ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಕುಟುಂಬಸ್ಥರಿಂದ ಮಾಹಿತಿಯನ್ನ ಇಬ್ರು ನಾಯಕರು ಕೂಡ ಪಡೆದಿರುವಂತದ್ದು. ಸೊ ಈ ಒಂದು ಸಾಲ ಬಾಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವು ನೋವುಗಳು ಇವತ್ತೊಂದೇ ಸಂಭವಿಸ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಸಾಲ ಬಾಧೆಗೆ ಹೆದರಿ ಪ್ರತಿಯೊಂದು ಯಾವುದಾದ್ರೂ ಗ್ರಾಮದಲ್ಲಿ ಊರಲ್ಲಿ ಈ ತರದ ಸಾವು ನೋವು ಸಂಭವಿಸ್ತಾಲೇ ಇರುತ್ತೆ. ಈ ಒಂದು ಸಾಲ ಬಾಧೆಗೆ ಯಾವಾಗ ಅಂತ್ಯ, ಸಾಲ ಬಾಧೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ತರದ ನಿಲುವು ತೆಗೆದುಕೊಳ್ಬೇಕು, ಅವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಹಾಗಾಗಿ ಸಾಲ ಬಾಧೆ ಮಾಡ್ಕೊಂಡಿರುವಂಥ ರೈತರು ಇಬ್ಬರೂ ಕೂಡ ಏನು ಅಂತಹ ಶ್ರೀಮಂತರೇನಲ್ಲ. ಸೊ ಇದ್ದಂತಹ ಒಂದು ಮನೆಯಲ್ಲಿ ತಮ್ಮ ಕುಟುಂಬವನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ದವರು. ಹಾಗಾಗಿ ಕುಟುಂಬದ ಹಿನ್ನೆಲೆ ಏನು, ಮಕ್ಕಳು ಯಾರಿದ್ರು, ವೃದ್ಧರು, ಅವ್ರು ಹೆಂಗ್ ಸಂಸಾರ ನಡೆಸ್ತಾ ಇದ್ರು, ಯಾವ ವಿಚಾರ ಕೂಡ ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯಗ ಕುಮಾರಸ್ವಾಮಿ ಅವರು ಮನೆಗೆ ಹೋಗಿ ವೈಯಕ್ತಿಕವಾಗಿ 2 ಲಕ್ಷ ನೆರವು ಕೊಟ್ಟು ಜೊತೆಗೆ ಕೂತ್ಕೊಂಡು ಮಾತಾಡಿ ಬಂದಿದ್ದಾರೆ. ಸೊ ಅವರ ಮನೆ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಶ್ರೀಮಂತರು ಕೂಡ ಏನಲ್ಲ. ಸೊ ಇರುವಂತಹ ಜಮೀನಲ್ಲಿ ಬರುವಂತಹ ಆದಾಯದಲ್ಲಿ ಮನೆಯನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಸದ್ಯ ಮನೆಯ ಇತರ ಸದಸ್ಯರನ್ನ ಬಿವೈ ವಿಜೇಂದ್ರ ಅವರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಮಾತನಾಡಿದ್ದಾರೆ. ಸದ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ತರದ ನೆರವನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೊಡೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿರಬಹುದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ರೂ ನಾಯಕರು ಕೂಡ ಹೋಗಿ ಭೇಟಿ ಕೊಟ್ಟು ಕುಟುಂಬದವರನ್ನ ಮಾತನಾಡಿಸಿ ಸಾಂತ್ವನವನ್ನ ಹೇಳಿ ಬಂದಿದ್ದಾರೆ. ಇದೆಯಾ HDFC ಗ್ರಾಮೀಣ ಬ್ಯಾಂಕ್ ಇದೆ ಅದ್ರ ಬೇಸ್ ಮೇಲೆ ಅವರು UDF ಬ್ಯಾಂಕ್ ಸಾಲ ವ್ಯವಸಾಯಕ್ಕೋಸ್ಕರ ತಗೊಂಡಿದ್ದಾರೆ ಅಂತ ಮಾಡಿದ್ರೆ ಅದ್ರ ಮೇಲೆ ಮಾಡಿಸ್ಕೊಡ್ತೀವಿ ಬಿಡಿ ಸರ್. ಅದು ತಗೊಂಡಿರೋದು ಅದೇ ರೈತರಿಂದ ಒಡವಿಟ್ಟೆ ತಗೊಂಡಿರೋದು. ಅಜ್ಜಿ ಹೋಗ್ರಿ ತಂದೆ ತಗೊಂಡಿದ್ದಾರೆ ಸಾಲ, ಇಲ್ಲ ಮಗ ತಗೊಂಡಿದ್ದಾರೆ ಸರ್. ಎಲ್ಲಿ ಹೋಗ ಅಜ್ಜಿ, ತಾಯಿ 80 ವರ್ಷ ಅಜ್ಜಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಕುಮಾರಣ್ಣ ಬಂದವ್ರೆ, ಬನ್ನಿ ಇಲ್ಲಿ ಬಾ, ಇಲ್ಲಿ ಬಾ, ಈ ಕಡೆ ಕೂತ್ಕೊಳ್ಳಿ ಇಲ್ಲಿ. ಬನ್ನಿ ಬನ್ನಿ ಕುಮಾರಣ್ಣ ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ನೋಡಿ ನೋಡ್ತಿದ್ದೀರಪ್ಪ. ಕುಮಾರಣ್ಣ ಆಯ್ತು, ಅಳದ್ ಬೇಡ. ಇಲ್ಲಿ ಏನೋ ಗ್ರಾಚಾರ ನಿಮ್ದು. ಯಾಕೆ ತರ ಮಾಡ್ಕೊಂಡ್ಬಿಟ್ರು? ಎಷ್ಟಿತ್ತು ಸಾಲ?
12 ಲಕ್ಷ ಮಾಡಿದ್ರೆ ನಾನು ಟೊಮೊಟೊ ಬೆಳೆ ಮಾಡ್ತಿದ್ರು ನನ್ನ ಬಳ್ಳಿಲಿ ಟೊಮೊಟೊ ಬೆಳೆ ಇತ್ತು ಏನು ರೇಟ್ ಸಿಕ್ಕಿದ್ರೆ ನಾ ಕಾಸು ಆಯ್ತು ಅಂತ ಒಂದು ಬೆಳೆ ಮುಂದೆ ಬೆಳೆ ಮಾಡ್ಕೋದ್ರು ಅಣ್ಣ ಪೂರ್ಣ ಲಾಸ್ ಆಗ್ಬಿಟ್ರು ಕಾರಣ ಒಂದು 12 ಲಕ್ಷ 4 ಬೆಳೆ ನಮ್ಮೊಂದು 7 ರೋಣ ಹಿಂಗೆ ಆಗೋದ್ರಣ ಹೆಂಗಣ ತಿಳಿಸ್ತೀವಿ ಸಾಲವನ್ನ ಅಂತ ಕೊಡ್ತಿದ್ರು ಏನೋ ದೇವರನ್ನ ಸುಮ್ಮನೆ ತಲೆ ಕೆಡಿಸ್ಕೊಬೇಡ ಮತ್ತೊಂದು ಬೆಳೆ ಆಯ್ತದೆ ಅಂತ ನಾವು ಸಮಾಧಾನ ಹೇಳ್ತಿದ್ವು ಅಣ್ಣ ಆದ್ರೂ ಅವ್ರ ಕೈ ತಡಿಕಾಗೋಗುತ್ತೆ ಅಣ್ಣ ತಡಿಕಾಗದೆ ಈ ಸಾಲ ತೀರ್ಸೋಕ್ಕಾಗದೆ ಹಿಂಗೆ ಕುಗ್ಬಿಟ್ರು ಕುಗ್ಗೋಗಿ ನೆನ್ನೆ ಈ ರೀತಿ ಆತ್ಮಹತ್ಯೆ ನೋಡಿದ್ರಣ್ಣ ಅದ ಇಲ್ಲದೆ ನೋಡ್ದು ತೋರಿಸಿ ನೋಡಿದ್ರೆ ಈ ಥರ ಮಾಡಿದ್ರು ನೋಡಪ್ಪ ಇಲ್ಲ ಅಜ್ಜಿನೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅಣ್ಣರ ಆಸೆ ಅವ್ರನ್ನ ನೋಡ್ಕೋಬೇಕು ಚೆನ್ನಾಗಿ ಬದುಕಿರೋರಿಗೆ ನಿಮ್ಮ ಜವಾಬ್ದಾರಿ ನೋಡವ ನಿಮ್ಮ ಜವಾಬ್ದಾರಿ ನೀವೇನು ಓದ್ತಿದ್ದೀರಪ್ಪ ಎಷ್ಟನೇ ಕ್ಲಾಸು ಸೆಕೆಂಡ್ ಕೊಡೋಣ ನೀನೆ ಇಲ್ಲ ನೀನ್ ನಿನ್ ಜವಾಬ್ದಾರಿ ಅಜ್ಜಿ ಚೆನ್ನಾಗಿ ನೋಡ್ಕೋಬೇಕು ಇದು ಅವ್ರ ಕಡೆ 1 ಲಕ್ಷ ನಿಮ್ಗೆ 1 ಲಕ್ಷ ಕೊಟ್ಟಿದೆ ಬಟ್ ಅಜ್ಜಿ ಸರಿಯಾಗಿ ನೋಡ್ಕೋಬೇಕು ದುಡ್ಡಿನ ಭೋಜನ ನಿಮಗೆ ಕೊಡ್ತಾರೆ ಅವ್ರಿಗೆ ಬದುಕಿರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು ಈಗ ಪರಿಹಾರದ್ದು DC ಅವರು ಅಸಿಸ್ಟೆಂಟ್ ಕಮಿಷನ್ ತಹಸೀಲ್ದಾರ್ ಪರವಾಗೆಲ್ಲ ಕಾನೂನುಬದ್ಧ ಮಾಡ್ತಾ ಇದ್ದಾರೆ ಅದು 5 ಲಕ್ಷ ಬರುತ್ತೆ ಕೂತ್ಕೊಂಡು ಬಂದ್ಕೊಂಬಲ್ಲ ಬರ್ತೀನಿ ನಾನು ಕೂತ್ಕೊಂಡು ಏನ್ ಮಾಡ್ಬೇಕು ಸರಿಯಾಗಿ ನೋಡ್ಕೊಳ್ಳಿ ನಮ್ಗೆ ಯಾರು ಹೋಗಿ ನಾನು ನಿನ್ನೆ ಮಧ್ಯಾಹ್ನ 12ವರೆಗೆ ಗೊತ್ತಾಗ್ತು ಅಣ್ಣ ನನಗೆ ಅಲ್ಲಿವರೆಗೆ ಗೊತ್ತಿಲ್ಲ ಅಣ್ಣ ಕಷ್ಟಪಟ್ಟು ಕಣ ಗಂಟೆ ಹೇಳ್ತೀನಿ ಮಕ್ಕಳು 5ನೇ ಕ್ಲಾಸ್ ಚೆನ್ನಾಗಿ ಹೋದ್ರೆ ಮಂಡ್ಯ ತಾಲೂಕಿನ ಬೇಹಟ್ನ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮತ್ತು ನಾಗಮ್ಮ ದಂಪತಿಗಳು ಬಡ ಕುಟುಂಬ ಸೇರಿರ್ತಕ್ಕಂಥ ಇಬ್ಬರು ಒಂದೇ ಮರಕ್ಕೆ ದಿನ ನೇಣು ಹಾಕ್ಕೊಂಡು ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ದುರಂತ ನಡೆದಿರುವಂಥದ್ದು. ಸುಮಾರು 5 ಎಕರೆ ಜಮೀನಿದ್ರೂ ಕೂಡ ಟೊಮೊಟೊ ತರಕಾರಿ ಎಲ್ಲ ಬೆಳ್ಕೊಂಡು ಸತತವಾಗಿ ಸಾಲದ ಬಾಧೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗದೇನೆ ಸುಮಾರು 10-15 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಮಾಡಿಕೊಂಡು ಬಡ್ಡಿ ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೇ ಇವತ್ತು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಪ್ರಪ್ರಥಮವಾಗಿ ನಾನು ರೈತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಏನೇ ಸಂಕಷ್ಟ ಇದ್ರೂ ಕೂಡ ಏನೇ ಪರಿಸ್ಥಿತಿಗಳಿದ್ರೂ ಕೂಡ ಈ ರೀತಿ ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಹೋಗಬಾರ್ದು, ಈ ರೀತಿ ಆತ್ಮಹತ್ಯೆಗೆ ಶರಣಾಗಬಾರ್ದು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಣು ತೆರೆದು ಇವತ್ತು ನೋಡಬೇಕಾಗ್ತದೆ. ಕಾವೇರಿ ಕೊಳ್ಳದ ರೈತರಿರ್ಬೋದು, ರಾಜ್ಯದ ಯಾವುದೇ ರೈತರಿರ್ಬೋದು, ಬಿತ್ತನೆ ಮಾಡಬೇಡಿ, ಬೆಳೆ ಬೆಳಿಬೇಡಿ ಅಂಥೇಳಿ ಉಪದೇಶ ಕೊಡೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ದೊರೆಗಳು ರೈತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಅವ್ರು ಮಾಡಬೇಕಾಗ್ತದೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತಂಡಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಗೆ ಸಂಚರಿಸ್ತಾ ಇದ್ದಾರೆ, ರೈತರ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ರೈತರು ಬಹಳನೇ ಸಂಕಷ್ಟದಲ್ಲಿದ್ದಾರೆ. ಮಳೆ ಇಲ್ದೇನೆ ಭೀಕರ ಬರ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ತತ್ಕ್ಷಣ ಜಿಲ್ಲೆಗಳನ್ನ ತಾಲೂಕುಗಳನ್ನ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಾಗ್ತದೆ.